ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲರಿಗೂ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ವಿಶ್ವಿತಾ ಮಲ್ನಾಡು. ಪ್ರಿಯ ವಿದ್ಯಾರ್ಥಿಗಳೇ, ಹೋದ್ ಕ್ಲಾಸ್ ನಲ್ಲಿ ನಾವು ಒಂದಿಷ್ಟು ಮುಖ್ಯ ಅಂಶಗಳು ಅಂದ್ರೆ ಸಮರಿ ನೋಟ್ಸ್ ನ ಪ್ರಿಪೇರ್ ಮಾಡಿದ್ವಿ. ಸೊ ನಾನು ಕೇಳಿದ್ದೆ ಅಂಗಾಂಶಗಳು ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಸಮರಿ ನೋಟ್ಸ್ ನ ನಾವು ಪ್ರಿಪೇರ್ ಮಾಡಿದ್ವಿ. ಸೊ ಆಗ ನಿಮ್ಗೆ ಹೇಳಿದ್ದೆ ಇದೇ ರೀತಿಯಾದಂತಹ ಸಮರಿ ನೋಟ್ಸ್ ಅಥವಾ ಮುಖ್ಯ ಅಂಶಗಳು, ನೆನ್ಪಿಡ್ಬೇಕಾಗಿರುವಂತಹ ಅಂಶಗಳು ಪ್ರತಿಯೊಂದು ಪಾಠಕ್ಕೂ ನಿಮ್ಗೆ ಬೇಕಾ ಅಂತ. ಸೊ ಸುಮಾರಷ್ಟು ನಮ್ಗೆ ಮೆಸೇಜಸ್ ಗಳು ಬಂದಿದೆ. ಹೌದು, ನೀವ್ ಈ ರೀತಿ ಕೊಟ್ಟಾಗ ನಮ್ಗೆ ಎಕ್ಸಾಮ್ ದೃಷ್ಟಿಯಿಂದ ಪ್ರಿಪೇರ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಇದು ನಿಮ್ಗೆ ಪರೀಕ್ಷಾ ದೃಷ್ಟಿಯಿಂದ ನೋಟ್ಸ್ ಗಳನ್ನ ಪ್ರಿಪೇರ್ ಮಾಡ್ಕೊಳ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಅದನ್ನ ಹೊರತುಪಡಿಸಿ ಇಟ್ಸ್ ಅ ವೆರಿ ಗುಡ್ ಹ್ಯಾಬಿಟ್. ಪ್ರತಿಯೊಂದು ಪಾಠ ಆದ ನಂತರ ಆ ಪಾಠಕ್ಕೆ ಸಂಬಂಧಪಟ್ಟಂತಹ ಮುಖ್ಯ ಅಂಶಗಳನ್ನ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳನ್ನ ನೀವು ನೋಟ್ ಮಾಡ್ಕೊಂಡು, ಮೇ ಬಿ ನೋಡಿ, ಒಂದು ನೋಟ್ ಬುಕ್ ಅಲ್ಲಿ ಬೈ ಯೂಸಿಂಗ್ ಡಿಫ್ರೆಂಟ್ ಕಲರ್ ಆಫ್ ಪೆನ್, ಬೇರೆ ಬೇರೆ ಬಣ್ಣದ ಪೆನ್ಗಳಿಂದ ಅವುಗಳನ್ನ ಹೈಲೈಟ್ ಮಾಡೋದು, ಬರ್ದಿಟ್ಕೊಳೋದು ಬರೀ ವಿಜ್ಞಾನಕ್ ಮಾತ್ರ ಅಲ್ಲ. ಉದಾಹರಣೆಗೆ ಇಂಗ್ಲಿಷ್ ಆಗಿರ್ಬಹುದು. ಇಂಗ್ಲಿಷ್ ಅಲ್ಲಿ ನೀವು ಏನಿರುತ್ತೆ, ಈ ವ್ಯಾಕರಣ ಅಂಶಗಳಿರುತ್ತೆ, ಗ್ರಾಮರ್ಗಳಿರುತ್ತೆ. ಬಹಳಷ್ಟು ವಿದ್ಯಾರ್ಥಿಗಳಿಗೆ, ಮಕ್ಕಳುಗಳಿಗೆ ಈ ಗ್ರಾಮರ್ ನ ಅಂಶಗಳು ನೆನ್ಪಿಟ್ಕೊಳೋದು ಕಷ್ಟ ಆಗುತ್ತೆ ಅಲ್ವಾ. ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಕಂಜಂಕ್ಷನ್, ಅಬ್ಜೆಕ್ಟಿವ್ಸ್ ಇವೆಲ್ಲ ಕಷ್ಟ ಆಗುತ್ತೆ. ನೀವ್ ಏನ್ ಮಾಡ್ಕೊಬಹುದು, ಈಗ ಉದಾಹರಣೆಗೆ ಅಬ್ಜೆಕ್ಟಿವ್ಸ್ ಅಂತ ಹೇಳಿದ್ರೆ ಏನು, ಮೀನಿಂಗ್, ಎಕ್ಸಾಂಪಲ್, ಈ ರೀತಿಯಾಗಿ ನೀವು ಬರ್ದಿಟ್ಕೊಂತ ಹೋದಾಗ ಕ್ವಿಕ್ ಆಗಿ ನೀವು ಓದ್ಲಿಕ್ಕೆ ಅದು ನಿಮ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಸಮಾಜಶಾಸ್ತ್ರ, ಅದರಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಮುಖ್ಯವಾದಂತಹ ದಿನಾಂಕಗಳು, ಇಸ್ವಿಗಳಿರುತ್ತೆ, ಅವುಗಳನ್ನ ಬರ್ದಿಟ್ಕೊಳೋದು. ಗಣಿತಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಸೂತ್ರಗಳು, ಫಾರ್ಮುಲೇಸ್ ಗಳಿರುತ್ತೆ, ಅವುಗಳನ್ನ ಬರ್ದಿಟ್ಕೊಳೋದು. ಸೊ ಈ ರೀತಿ ಒಂದ್ ಕಡೆ ಬಹುಶಃ ಒಂದು ಪುಸ್ತಕವನ್ನ ನೀವು ತೆಗೆದುಕೊಂಡು ಅದನ್ನ ಹಲವಾರು ಭಾಗಗಳಾಗಿ ಮಾಡ್ಕೊಂಡು, ವಿಜ್ಞಾನಕ್ಕೆ ಒಂದು ಭಾಗ, ಸಮಾಜಶಾಸ್ತ್ರಕ್ಕೆ ಒಂದು ಭಾಗ, ಇಂಗ್ಲಿಷ್ಗೆ ಒಂದು ಭಾಗ, ಕನ್ನಡದ ವ್ಯಾಕರಣಕ್ಕೆ ಒಂದು ಭಾಗ, ಗಣಿತಕ್ಕೆ ಒಂದು ಭಾಗ, ಈ ರೀತಿ ಭಾಗಗಳಾಗಿ ಮಾಡ್ಕೊಂಡು ನೀವು ಅದನ್ನ ಕ್ರೋಢೀಕರಿಸ್ಕೊಂಡು ಓದಕ್ಕೆ ಶುರು ಮಾಡೋದ್ರಿಂದ ನಿಮ್ಗೆ ಬಹಳ ಹೆಲ್ಪ್ ಆಗ್ತಾ ಹೋಗುತ್ತೆ. ಈಗಿನ್ನು 9ನೇ ಕ್ಲಾಸ್ ಅಲ್ಲಿ ಇದ್ದೀರಾ, ಹೋಗ್ತಾ ಹೋಗ್ತಾ 10ನೇ ಕ್ಲಾಸ್ಗೆ ನೀವು ಬಂದಾಗ 10ನೇ ಕ್ಲಾಸ್ಗಳ ಪಾಠಗಳನ್ನ ನೀವು ತುಂಬಾ ಜೋಪಾನವಾಗಿ ನೆನ್ಪಿಟ್ಕೊಬೇಕಾಗುತ್ತೆ. ಯಾಕಂದ್ರೆ ಪಬ್ಲಿಕ್ ಪರೀಕ್ಷೆ ಇರುತ್ತೆ. ಸೊ ಆದ್ರಿಂದ ಈಗ್ಲಿಂದಾನೇ ಅದ್ರ ಬುನಾದಿ, ಅದರ ಒಂದು ಸ್ಟಾರ್ಟಿಂಗ್ ಅನ್ನೋದನ್ನ ನಾವು ಶುರು ಮಾಡ್ಕೊಂತ ಹೋಗ್ಬಹುದು. ಓಕೆ, ಕ್ಲಿಯರ್? ಸೊ ಹಾಗಿದ್ರೆ ಇವತ್ತು ನಿಮ್ಮೆಲ್ಲರ ಒಂದು ಆಸೆಯ ಮೇರೆಗೆ, ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಮ್ಮ ಮೊದಲ ಅಧ್ಯಾಯ ನೆನ್ಪಿದ್ಯಾ? ಮೊದಲ ಅಧ್ಯಾಯ, ಅದಕ್ಕೆ ಸಂಬಂಧಪಟ್ಟಂತಹ ಸುಮಾರಷ್ಟು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಗಳು ಕೂಡ ನಾನು ನಿಮ್ಗೆ ಕೊಟ್ಟಿದ್ದೆ. ನಮ್ಮ ಸುತ್ತಲಿನ ದ್ರವ್ಯಗಳು, ಈ ಒಂದು ಪಾಠದ ಕುರಿತಾದಂತಹ ಮುಖ್ಯವಾದ ಇರುವಂತಹ ಅಂಶಗಳನ್ನ ನಾನು ನಿಮ್ಮೊಟ್ಟಿಗೆ ಹಂಚ್ಕೊತೀನಿ. ಬರ್ಕೊಳ್ಳಿ, ನೀವು ಕೂಡ ನೋಟ್ ಮಾಡ್ಕೊಳ್ಳಿ. ವಿದ್ಯಾಶಕ್ತಿಗೆ ಅಂತ ಮೀಸಲಿಟ್ಟಿರುವಂತಹ ಪುಸ್ತಕದಲ್ಲಿ ನೋಟ್ ಮಾಡ್ಕೊಳ್ಳಿ. ಸೊ ಪ್ರತಿ ಮಂಗಳವಾರ, ಶುಕ್ರವಾರ ತಪ್ಪದೆ ವಿದ್ಯಾಶಕ್ತಿಗೆ ಅಂತ ಮೀಸಲಿಟ್ಟಿರುವಂತಹ ಪುಸ್ತಕಗಳನ್ನ ನೀವು ತೆಗೆದುಕೊಂಡು ಬರ್ಬೇಕಾಗತ್ತೆ. ಬಂದು ಈ ರೀತಿಯಾಗಿ, ಸೊ ಇದು ನಮ್ಗೆ ನೋಡ್ಕೊಬೇಕು, ನಮ್ಗೆ ಸಮಯಾವಕಾಶ, ಯಾಕಂದ್ರೆ ನಮ್ ಪೋಷನ್ ಸಹ ಮುಗಿಸ್ತಾ ಹೋಗ್ಬೇಕಲ್ವಾ. ಸೊ ನಮ್ಗೆ ಸಮಯದ ಅವಕಾಶ ಸಿಕ್ಕಾಗೆಲ್ಲ ಇದ್ರ ಕುರಿತು ಒಂದು ಪಾಠವನ್ನ ಒಂದು ನೋಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಸೊ ನೀವು ಆ ನೋಟ್ ಬುಕ್ ಅಲ್ಲಿ ನೀಟಾಗಿ ಮೆನ್ಷನ್ ಮಾಡ್ಕೊಂತ ಹೋಗ್ಬಹುದು. ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು, ಈ ಒಂದು ಪಾಠದಲ್ಲಿ ನೆನಪಿಡಬೇಕಾದಂತಹ ಅಂಶಗಳು ಅಥವಾ ಇಂಪಾರ್ಟೆಂಟ್ ಪಾಯಿಂಟ್ಸ್, ಯಾವಾಗ್ಲೂ ಇಂಪಾರ್ಟೆಂಟ್ ಅನ್ನೋದಕ್ಕೆ ಈ ರೀತಿ ಮಾರ್ಕ್ ಮಾಡಿ. ಓಕೆ, ಕಾಣ್ತಾ ಇಲ್ಲ ಅಂತ ಭಾವಿಸ್ತೀನಿ. ಕಾಣ್ತಾ ಇದೆಯಾ? ಈ ರೀತಿಯಾಗಿ ಮಾರ್ಕ್ ಮಾಡ್ಬೇಕು ಇಂಪಾರ್ಟೆಂಟ್ ಅನ್ನೋದಕ್ಕೆ. ಓಕೆ, ಮೊದಲನೇ ಪಾಯಿಂಟ್, ದ್ರವ್ಯಗಳು ಸಣ್ಣ ಕಣಗಳಿಂದ ಮಾಡಲ್ಪಟ್ಟಿರುತ್ತೆ. ದ್ರವ್ಯಗಳು ಸಣ್ಣ ಕಣಗಳಿಂದ ಮಾಡಲ್ಪಟ್ಟಿವೆ.
ಓಕೆ, ಇದು ಫಸ್ಟ್ ಪಾಯಿಂಟ್. ನೋಟ್ ಮಾಡ್ಕೊಳ್ಳಿ. ಸೆಕೆಂಡ್ ಪಾಯಿಂಟ್, ನಮ್ಮ ಸುತ್ತ ಮುತ್ತಲಿರುವ ನಮ್ಮ ಸುತ್ತಮುತ್ತಲಿರುವ ದ್ರವ್ಯವು 3 ಸ್ಥಿತಿಗಳಲ್ಲಿ ಗುರುತಿಸಬಹುದಾಗಿದೆ. ನಮ್ಮ ಸುತ್ತಮುತ್ತಲಿರುವ ದ್ರವ್ಯವು 3 ಸ್ಥಿತಿಗಳಲ್ಲಿ ಗುರುತಿಸಬಹುದಾಗಿದೆ. ಯಾವ್ದ್ಯಾವುದು? ಘನ, ಸಾಲಿಡ್, ದ್ರವ, ಲಿಕ್ವಿಡ್ ಮತ್ತು ಅನಿಲ. ತಿಳಿತಾ? ಈ 3 ಸ್ಥಿತಿಗಳಲ್ಲಿ ಅವುಗಳನ್ನು ನಾವು ನೋಡಬಹುದಾಗಿದೆ. 3ನೇ ಪಾಯಿಂಟ್, ಕಣಗಳ ನಡುವಿನ ಕಣಗಳ ನಡುವಿನ ಆಕರ್ಷಣ ಬಲವು ಘನಗಳಲ್ಲಿ ಗರಿಷ್ಠವಾಗಿರುತ್ತದೆ. ದ್ರವಗಳಲ್ಲಿ ಸಾಧಾರಣವಾಗಿ ಇರುತ್ತದೆ ಹಾಗೂ ಅನಿಲಗಳಲ್ಲಿ ಕನಿಷ್ಠವಾಗಿ ಇರುತ್ತದೆ. ಅರ್ಥ ಆಯ್ತಾ? ಸೊ ಈ 3 ಪಾಯಿಂಟ್ಗಳನ್ನ ನೋಟ್ ಮಾಡ್ಕೊಂಡ್ರ? ಸೊ ಆದಷ್ಟು ಚಿಕ್ಕದಾಗಿ ಬರೆಯುವಂತಹ ಪ್ರಯತ್ನ ಮಾಡಿದೆ, ಬಿಕಾಸ್ ಆದಷ್ಟು ಪಾಯಿಂಟ್ಗಳು ಫಿಟ್ ಇನ್ ಆಗ್ಲಿ ಅಂತ. ಸೊ ಇದೊಂದು ಸ್ವಲ್ಪ ದೊಡ್ಡ ಚಾಪ್ಟರ್. ಸೊ ಇವತ್ತು ಒಂದು 10 ಪಾಯಿಂಟ್ ನ ಬರೆದು ತೋರಿಸ್ತೇನೆ. ಮಿಕ್ಕಿದ 10 ಪಾಯಿಂಟ್ಗಳನ್ನ ನೆಕ್ಸ್ಟ್ ಕ್ಲಾಸ್ಗಳಿಗೆ ಇಟ್ಕೊಂತಾ ಹೋಗೋಣ. ಈಗ ಈ ಒಂದು ಇಷ್ಟು ಪಾಯಿಂಟ್ಸ್ ಗಳನ್ನ ನೋಟ್ ಮಾಡ್ಕೊಂಡ್ರ? ದ್ರವ್ಯಗಳು ಸಣ್ಣ ಕಣಗಳಿಂದ ಮಾಡಲ್ಪಟ್ಟಿವೆ. ಸ್ಪೆಲ್ಲಿಂಗ್ಸ್ ಗಳು ನೋಡ್ಕೊಂತಾ ಇರಿ, ಯಾಕಂದ್ರೆ ನಾವ್ ಇಲ್ಲಿ ಬೋರ್ಡ್ ಮೇಲೆ ಬರಿಬೇಕಾದ್ರೆ ಮಾರ್ಕರ್ ಅಲ್ಲಿ ಬರೆಯೋದ್ರಿಂದ, ಕ್ಯಾಮ್ರಾ ಎಫೆಕ್ಟ್ ಇಂದ, ಲೈಟ್ ಎಫೆಕ್ಟ್ ಇಂದ ಟ ಟಿ ಇವೆಲ್ಲ ವ್ಯತ್ಯಾಸ ನಿಮ್ಗೆ ಗೊತ್ತಾಗದೆ ಹೋಗಬಹುದು. ಸೊ ನೀವು ನೀಟಾಗಿ ನೋಟ್ ಮಾಡ್ಕೊಳ್ಳಿ. ನಮ್ಮ ಸುತ್ತಮುತ್ತಲಿರುವ ದ್ರವ್ಯವು 3 ಸ್ಥಿತಿಗಳಲ್ಲಿ ಗುರುತಿಸಬಹುದಾಗಿದೆ: ಘನ, ದ್ರವ ಮತ್ತು ಅನಿಲ. ಸೊ ನಿಮ್ಗೆ ಅನ್ಸ್ಬಹುದು, ಮೇಡಮ್ ಈ ರೀತಿ ಬರೆಯೋ ಅವಶ್ಯಕತೆ ಏನಿದೆ, ಟೆಕ್ಸ್ಟ್ ಬುಕ್ಕಲ್ಲೇ ನಾವು ಮಾರ್ಕ್ ಮಾಡ್ಕೊಂತಾ ಹೋಗ್ತೀವಿ. ವೆರಿ ರಾಂಗ್ ಪಾಯಿಂಟ್. ಯಾವಾಗ್ಲೂ ಕೂಡ ಯಾವ್ದೇ ಒಂದು ಪಾಯಿಂಟ್ ಗಳನ್ನ ನೀವು ಬರ್ದಿಟ್ಕೊಬೇಕು ಅಂದ್ರೆ ಕಲಿಬೇಕು ಅಂದ್ರೆ ಅದನ್ನ ಬರ್ದಿಡ್ಬೇಕು, ಸಾಕಷ್ಟು ಬಾರಿ ಬರ್ದಿಡ್ಬೇಕು. 1 ಟೈಮ್ ರೈಟಿಂಗ್ ಇಸ್ ಈಕ್ವಲ್ ಟು 10 ಟೈಮ್ಸ್ ರೀಡಿಂಗ್, ನೆನ್ಪಿಟ್ಕೊಳ್ಳಿ. ಸೊ ಬರ್ದಿಟ್ಕೊಂತಾ ಹೋಗ್ಬೇಕು. ಹೀಗೆ ಬರ್ದಿಡೋದ್ರಿಂದ ಏನಾಗುತ್ತೆ, ನಿಮ್ಗೆ ಎಕ್ಸಾಮ್ಗಳಲ್ಲೂ ಉದ್ದುದ್ದ ಪ್ರಶ್ನೆಗಳಿಗೆ ಆನ್ಸರ್ ಬರೀಲಿಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಅಲ್ಲಿ ಬಂದ್ ಯಾವ್ದೇ ಮಾರ್ಕರ್ ಗಳಾಗ್ಲಿ, ಟೆಕ್ಸ್ಟ್ ಬುಕ್ ಆಗ್ಲಿ ತೆಕ್ಕೊಂಡು ಹೋಗಕ್ ಆಗಲ್ಲ ಅಲ್ವಾ? ಸೊ ಅಂತ ಟೆಕ್ನಾಲಜಿ ಎಲ್ಲ ಬಂದಿಲ್ಲ. ಸೊ ಆದಷ್ಟು ಬರೀರಿ. ರೈಟ್. 3ನೇದು, ಕಣಗಳ ನಡುವಿನ ಆಕರ್ಷಣ ಬಲವು ಘನಗಳಲ್ಲಿ ಗರಿಷ್ಠವಾಗಿರುತ್ತೆ, ದ್ರವಗಳಲ್ಲಿ ಸಾಧಾರಣವಾಗಿರುತ್ತದೆ, ಅನಿಲಗಳಲ್ಲಿ ಕನಿಷ್ಠವಾಗಿ ಇರುತ್ತದೆ. ಓಕೆ, ಈ 3 ಪಾಯಿಂಟ್ಗಳನ್ನ ನೀವು ಬರ್ದಿದ್ದೀರಾ ಅಂತ ಭಾವಿಸ್ತೀನಿ.
ಬರ್ದಿಲ್ಲ ಮ್ಯಾಮ್, ಮಿಸ್ ಆಯ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಯಾವಾಗ್ಲೂ ಇರುತ್ತೆ, ಲಾಗಿನ್ ಮಾಡಿ ವಿಡಿಯೋಸ್ಗಳನ್ನ ಚೆಕ್ ಮಾಡಿ, ಅಲ್ಲಿ ನೀವು ಪಾಸ್ ಮಾಡ್ಕೊಂಡು ಬರ್ಕೊಂತ ಹೋಗಬಹುದು. ಬಟ್ ಐ ಆಮ್ ಟೆಲ್ಲಿಂಗ್ ಟೈಮ್ ಅಂಡ್ ಅಗೇನ್, ಪ್ರತಿ ಸಲ ಹೇಳ್ತಾ ಇದ್ದೀನಿ, ದಯವಿಟ್ಟು ಈ ತರ ಸಮರಿ ನೋಟ್ಸ್ಗಳನ್ನ ಬರ್ದಿಟ್ಕೊಳ್ಳಿ, ನಿಮ್ಗೆ ಅದು ಬಹಳ ಅನುಕೂಲಕರವಾಗುತ್ತೆ. ಓಕೆ, ಈಗ 4ನೇ ಪಾಯಿಂಟ್. ಘಟಕ ಘಟಕ ಕಣಗಳ ನಡುವಿನ ಅಂತರ ಮತ್ತು ಕಣಗಳ ಚಲನಾಶಕ್ತಿ ಚಲನಾಶಕ್ತಿ ಮೂಮೆಂಟ್ಸ್ ಗಣಗಳಲ್ಲಿ ಕನಿಷ್ಠವಾಗಿ ಇರುತ್ತದೆ. ದ್ರವಗಳಲ್ಲಿ ಸಾಧಾರಣವಾಗಿರುತ್ತದೆ. ಮತ್ತು ಅನಿಲಗಳಲ್ಲಿ ಗರಿಷ್ಠವಾಗಿರುತ್ತದೆ. ಘಟಕ ಕಣಗಳ ನಡುವಿನ ಅಂತರ ಮತ್ತು ಕಣಗಳ ಚಲನಾಶಕ್ತಿ ಘನಗಳಲ್ಲಿ ಕನಿಷ್ಠವಾಗಿ ಇರುತ್ತದೆ. ಇದು ಕನಿಷ್ಠವಾಗಿರುತ್ತದೆ. ದ್ರವಗಳಲ್ಲಿ ಸಾಧಾರಣವಾಗಿರುತ್ತದೆ ಮತ್ತು ಅನಿಲಗಳಲ್ಲಿ ಗರಿಷ್ಠವಾಗಿರುತ್ತದೆ. ಹಳೆ ಪಾಯಿಂಟ್ಗೂ ಈ ಪಾಯಿಂಟ್ಗೂ ಕನ್ಫ್ಯೂಸ್ ಆಗಬೇಡಿ. ಓಕೆ, 5ನೇ ಪಾಯಿಂಟ್. ಘನಗಳಲ್ಲಿ ಕಣಗಳ ಜೋಡಣೆಯು ಅತ್ಯಂತ ಕ್ರಮಬದ್ಧವಾಗಿರುತ್ತದೆ. ಕಾಣ್ತಾ ಇದೆಯಾ? ಕ್ರಮಬದ್ಧವಾಗಿ ಇರುತ್ತದೆ. ದ್ರವ್ಯಗಳಲ್ಲಿ ಕಣಗಳ ಪದರಗಳು ಜಾರುವಂತಿರುತ್ತವೆ. ನೋಟ್ ಮಾಡ್ಕೊಂತಾ ಇದ್ದೀರಲ್ಲ? ಜಾರುವಂತೆ ಇರುತ್ತವೆ ಮತ್ತು ಪರಸ್ಪರ ನುಣುಚಿಕೊಳ್ಳುತ್ತವೆ. ಘನಗಳಲ್ಲಿ ಕಣಗಳ ಜೋಡಣೆಯು ಅತ್ಯಂತ ಕ್ರಮಬದ್ಧವಾಗಿ ಇರುತ್ತದೆ. ದ್ರವ್ಯಗಳಲ್ಲಿ ಕಣಗಳ ಪದರಗಳು ಜಾರುವಂತಿರುತ್ತವೆ ಮತ್ತು ಪರಸ್ಪರ ನುಣುಚಿಕೊಳ್ಳುತ್ತವೆ. ಆದರೆ ನೋಟ್ ಮಾಡ್ಕೊಳ್ಳಿ, ಆದರೆ
ಅನಿಲಗಳಲ್ಲಿ ಯಾವುದೇ ಕ್ರಮವಿಲ್ಲದೆ ಯಾದೃಚ್ಛಿಕವಾಗಿ, ನೋಟ್ ಮಾಡ್ಕೊಳ್ಳಿ, ಯಾದೃಚ್ಛಿಕ. ಏನಿದು ಯಾದೃಚ್ಛಿಕ? ಯಾದೃಚ್ಛಿಕವಾಗಿ ಚಲಿಸುತ್ತಿರುತ್ತವೆ. ಯಾದೃಚ್ಛಿಕ ಅಂದ್ರೆ ಯಾವುದು? ಯಾರು ಹೇಳ್ತೀರಾ? ಅಡ್ಡ ದಿಡ್ಡಿ ಅಂತ. ಅರ್ಥ ಆಯ್ತಾ? ಯಾರಾದ್ರೂ ಇನ್ ಮುಂದೆ ಸ್ಕೂಲ್ ಆವರಣದಲ್ಲಿ ಅಡ್ಡ ದಿಡ್ಡಿ ಓಡಾಡ್ತಿದ್ರೆ ಏನಂತೀರಾ? ನೀವ್ ಯಾದೃಚ್ಛಿಕವಾಗಿ ಈ ರೀತಿ ಓಡಾಡ್ತಿರೋದು ಅಂತ ಹೇಳ್ತೀರಾ ಅಲ್ವಾ? ಸಾಮಾನ್ಯವಾಗಿ ಯಾರಿಗೂ ಅರ್ಥ ಆಗುದಿಲ್ಲ ಹಾಗೆ ಹೇಳಿದಾಗ. ಘನಗಳಲ್ಲಿ, ಸಾಲಿಡ್ಗಳಲ್ಲಿ ಆಟಮ್ಸ್, ಕಣಗಳ ಜೋಡಣೆಯು ಅತ್ಯಂತ ಕ್ರಮಬದ್ಧವಾಗಿರುತ್ತದೆ. ಓಕೆ, ಸಿಸ್ಟಮ್ಯಾಟಿಕ್ ಆಗಿರುತ್ತೆ. ಅದೇ ದ್ರವ್ಯಗಳಲ್ಲಿ ಕಣಗಳ ಪದರಗಳು ಜಾರುವಂತೆ ಇರುತ್ತದೆ ಮತ್ತು ಪರಸ್ಪರ ನುಣುಚಿಕೊಳ್ಳುತ್ತವೆ. ಈ ಸಬ್ಬಕ್ಕಿ ಪಾಯಸದಲ್ಲಿ ಸಬ್ಬಕ್ಕಿಗಳಿರುತ್ತೆ, ನೆನ್ಪಿದ್ಯಾ? ಆ ರೀತಿ. ಆದರೆ ಅನಿಲಗಳಲ್ಲಿ ಯಾವುದೇ ಕ್ರಮವಿಲ್ಲದೆ ಯಾದೃಚ್ಛಿಕವಾಗಿ ಚಲಿಸುತ್ತಿರುತ್ತವೆ. ಯಾವುದೇ ಕ್ರಮವಿಲ್ಲದೆ ಯಾದೃಚ್ಛಿಕವಾಗಿ ಅಂದ್ರೆ ಅಡ್ಡಾದಿಡ್ಡಿಯಾಗಿ ಚಲಿಸುತ್ತಿರುತ್ತವೆ. ಸೊ 2 ಪಾಯಿಂಟ್ ನೋಟ್ ಮಾಡ್ಕೊಂಡ್ರಾ? ಆಯ್ತಾ? ನೋಟ್ ಮಾಡ್ಕೊಂಡಿದ್ದು ರಬ್ ಮಾಡಬಹುದಾ ನಾನು? ನೋಟ್ ಮಾಡ್ಕೊಂಡಿದ್ದೀರಂತ ಭಾವಿಸ್ತಾ ಇರೇಸ್ ಮಾಡ್ತೀನಿ. ಆಗಿದ್ಯಾ ನೋಟಿ ಪಾಯಿಂಟ್? ಕೆನ್ ಐ ರೇಸ್? ಓಕೆ. ನೆಕ್ಸ್ಟ್ 6ನೇ ಪಾಯಿಂಟ್. ದ್ರವ್ಯದ ಸ್ಥಿತಿಗಳು ಅಂತರ್ ಪರಿವರ್ತಕಗಳು, ತಾಪ ಮತ್ತು ಒತ್ತಡ, ಪ್ರೆಷರ್, ಒತ್ತಡಗಳನ್ನು ಬದಲಾವಣೆ ಮಾಡುವುದರೊಂದಿಗೆ ದ್ರವ್ಯದ ಸ್ಥಿತಿಗಳು ಅಂತರ್ ಪರಿವರ್ತಕಗಳು ತಾಪ ಮತ್ತು ಒತ್ತಡಗಳನ್ನು ಬದಲಾವಣೆ ಮಾಡುವುದರೊಂದಿಗೆ ದ್ರವ್ಯದ ಸ್ಥಿತಿಗಳನ್ನ ನಾವು ಬದಲಾಯಿಸಬಹುದು. ಓಕೆ. 7ನೇ ಪಾಯಿಂಟ್. ಉತ್ಪತನ
ಒಂದು ರೀತಿಯ ಬದಲಾವಣೆಯಾಗಿದ್ದು ಒಂದು ರೀತಿಯ ಬದಲಾವಣೆಯಾಗಿದ್ದು ಅನಿಲ ಯಲ್ಲಿರುವ ವಸ್ತುವು ದ್ರವ ರೂಪಕ್ಕೆ ಬರದೆ ನೇರವಾಗಿ ಘನಸ್ಥಿತಿಗೆ ಬದಲಾಗುತ್ತದೆ. ಹಾಗೆಯೇ ಪ್ರತಿಕ್ರಮವಾಗಿ ಘನರೂಪದಿಂದ ಅನಿಲ ರೂಪಕ್ಕೆ ಬದಲಾಯಿಸುವ ವಿದ್ಯಮಾನವಾಗಿದೆ. ಇಲ್ಲಿ ಬರಿತೀನಿ, ವಿದ್ಯಮಾನವಾಗಿದೆ. ಇದು ಗಿ, ಇದು ದೆ. ಓಕೆ. ದ್ರವ್ಯದ ಸ್ಥಿತಿಗಳು ಅಂತರ್ಪರಿವರ್ತಕಗಳು ತಾಪ ಮತ್ತು ಒತ್ತಡಗಳನ್ನ ಬದಲಾವಣೆ ಮಾಡುವುದರೊಂದಿಗೆ ದ್ರವ್ಯದ ಸ್ಥಿತಿಗಳು ಬದಲಾಯಿಸಬಹುದು. ಅರ್ಥ ಆಯ್ತಾ? ಸೊ ಅಂತರ್ಪರಿವರ್ತಕಗಳು ಚೇಂಜ್ ಮಾಡಿ ತಾಪ, ಟೆಂಪರೇಚರ್ ಮತ್ತೆ ಪ್ರೆಷರ್ ನ ಹಾಕೋದ್ರಿಂದ ದ್ರವ್ಯದ ಸ್ಥಿತಿ ಏನಿದೆ, ಘನ, ದ್ರವ್ಯ, ಅನಿಲ, ಆ ಸ್ಥಿತಿಗಳನ್ನ ನಾವು ಬದಲಾಯಿಸಬಹುದು. ಈಗ ಮಂಜುಗಡ್ಡೆಯನ್ನ ಶಾಖ ಕೊಟ್ಟ ತಕ್ಷಣ ಏನಾಗುತ್ತೆ? ದ್ರವ ರೂಪಕ್ಕೆ ಹೋಗುತ್ತೆ. ಆ ದ್ರವ ರೂಪಕ್ಕೆ ಮತ್ತಷ್ಟು ಶಾಖ ಕೊಟ್ಟಾಗ ಏನಾಗುತ್ತೆ? ಅದು ಅನಿಲ ರೂಪಕ್ಕೆ ಬದಲಾವಣೆ ಆಗ್ತಾ ಹೋಗುತ್ತಲ್ವಾ, ಆ ರೀತಿ. ನೆಕ್ಸ್ಟ್ 7ನೇ ಪಾಯಿಂಟ್, ಉತ್ಪತನ ಒಂದು ರೀತಿಯ ಬದಲಾವಣೆಯಾಗಿದ್ದು ಅನಿಲ ಸ್ಥಿತಿಯಲ್ಲಿರುವ ವಸ್ತುವು ದ್ರವರೂಪಕ್ಕೆ ಬರದೆ ನೇರವಾಗಿ ಘನ ಸ್ಥಿತಿಗೆ ಬದಲಾಗುತ್ತದೆ. ನಾವ್ ಈ ಕರ್ಪೂರದ ಎಕ್ಸಾಂಪಲ್ ಎಕ್ಸ್ಪೆರಿಮೆಂಟ್ ನ ಮಾಡಿದ್ವಿ, ನೆನ್ಪಿದ್ಯಾ? ಹ ಹಾಗೆಯೇ ಪ್ರತಿಕ್ರಮವಾಗಿ ಘನರೂಪದಿಂದ ಅನಿಲ ರೂಪಕ್ಕೆ ಬದಲಾಯಿಸುವ ವಿದ್ಯಮಾನವಾಗಿದೆ ಅಂತ. ಇದನ್ನ ನೆನ್ಪಿಟ್ಕೊಳ್ಳಿ. ಹಾಗೆಯೇ ಪ್ರತಿಕ್ರಮವಾಗಿ ಘನರೂಪದಿಂದ ಅನಿಲ ರೂಪಕ್ಕೆ ಬದಲಾಯಿಸುವ ವಿದ್ಯಮಾನವಾಗಿದೆ. ಓಕೆ, ಕ್ಲಿಯರ್? ನೋಟ್ ಮಾಡ್ಕೊಂಡ್ರಾ? ಇನ್ನೊಂದ್ 3 ಪಾಯಿಂಟ್ ಬರ್ಬಿಡಣ್ವಾ? ಒಂದ್ 10 ಪಾಯಿಂಟ್ ಕಂಪ್ಲೀಟ್ ಮಾಡೋಣ ಇವತ್ತಿನ ಕ್ಲಾಸ್ ನಲ್ಲಿ. ಪಾಯಿಂಟ್, ಕುದಿಯುವಿಕೆಯು ಒಂದು ಬೃಹತ್
ವಿದ್ಯಮಾನವಾಗಿದೆ. ಬೃಹತ್ ಗಾತ್ರದ ದ್ರವದ ಕಣಗಳನ್ನು ದ್ರವ ಸ್ಥಿತಿಯಿಂದ ಕ್ಷಮಿಸಿ ದ್ರವ ಸ್ಥಿತಿಯಿಂದ ಓಕೆ ಕುದಿಯುವಿಕೆಯು ಬಾಯ್ಲಿಂಗ್ ಒಂದು ಬೃಹತ್ ವಿದ್ಯಮಾನವಾಗಿದೆ. ಗಾತ್ರದ ದ್ರವದ ಕಣಗಳನ್ನ ದ್ರವ ಸ್ಥಿತಿಯಿಂದ ಸಾಲಿಡ್ ಸ್ಟೇಟ್ ಇಂದ ಅನಿಲ ಸ್ಥಿತಿಗೆ ಬದಲಾಯಿಸುತ್ತದೆ. ಕ್ಷಮಿಸಿ, ಲಿಕ್ವಿಡ್ ದ್ರವ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಬದಲಾಯಿಸುತ್ತೆ. ಬಾಯ್ಲಿಂಗ್ ಪಾಯಿಂಟ್. ಓಕೆ, 9ನೇ ಪಾಯಿಂಟ್. ಬಾಷ್ಪೀಕರಣವು ಮೇಲ್ಮೈ ವಿದ್ಯಮಾನವಾಗಿದೆ. ಓಕೆ, ಲಾಸ್ಟ್ ಪಾಯಿಂಟ್, 10ನೇ ಪಾಯಿಂಟ್. ದ್ರವ್ಯದಲ್ಲಿನ ಕಣಗಳು ದ್ರವ್ಯದಲ್ಲಿನ ಕಣಗಳು ತಮ್ಮಲ್ಲಿನ ಆಕರ್ಷಣ ಶಕ್ತಿಯನ್ನು ಮೀರಿ ಬರಲು ಸಾಕಷ್ಟು ಶಕ್ತಿಯನ್ನು ಮೇಲ್ಮೈನಲ್ಲಿ ಪಡೆದು ದ್ರವದಿಂದ ಅನಿಲ ಸ್ಥಿತಿಗೆ ಬದಲಾಗುತ್ತದೆ. ದ್ರವ್ಯದಲ್ಲಿನ ಕಣಗಳು ತಮ್ಮಲ್ಲಿನ ಆಕರ್ಷಣ ಶಕ್ತಿಯನ್ನು ಮೀರಿ ಬರಲು ಸಾಕಷ್ಟು ಶಕ್ತಿಯನ್ನು ಮೇಲ್ಮೈನಲ್ಲಿ ಪಡೆದು ದ್ರವದಿಂದ ಅನಿಲ ಸ್ಥಿತಿಗೆ ಬದಲಾಗುತ್ತದೆ. ನೋಟ್ ಮಾಡ್ಕೊಂಡ್ರಾ? ಸೊ ಇದು ನಮ್ಮ ಸುತ್ತಲಿನ ದ್ರವ್ಯವು ಈ ಒಂದು ಪಾಠದ ಕುರಿತು ನಾವು ಕೊಟ್ಟಂತಹ ಸಮರಿ ನೋಟ್ಸ್ ನ 10 ಪಾಯಿಂಟ್ ಆಗಿದೆ. ಸೊ ಈ ತರ ಬೇಕಾದಷ್ಟು
ಪಾಯಿಂಟ್ಗಳು ಈ ಒಂದು ಚಾಪ್ಟರ್ ನಲ್ಲಿ ನಮ್ಗೆ ಸಿಗ್ತಾ ಹೋಗುತ್ತೆ. ಪರೀಕ್ಷಾ ದೃಷ್ಟಿಯಿಂದನೂ ಕೂಡ ಬಹಳಷ್ಟು ಪ್ರಶ್ನೆಗಳು ಬರುವಂತಹ ಪಾಠ ಇದಾಗಿದ್ದು ನೀವೆಲ್ಲ ಇದನ್ನ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಭಾವಿಸ್ತೀನಿ. ಅಕಸ್ಮಾತ್ ಯಾವ್ದೋ ಒಂದು ಪಾಯಿಂಟ್ ಮಿಸ್ ಆಯ್ತು ಮೇಡಮ್, ನಾವ್ ನೋಟ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಲಾಗಿನ್ ಆಗಿ ನೋಟ್ ಮಾಡ್ಕೊಂತ ಹೋಗಿ. ಪ್ರತಿಯೊಂದು ಪಾಠಕ್ಕೂ ಬರೀ ವಿಜ್ಞಾನ ಮಾತ್ರ ಅಲ್ಲ, ಪ್ರತಿಯೊಂದು ಸಬ್ಜೆಕ್ಟ್ ವಿಷಯದ ಪಾಠಗಳಿಗೂ ಕೂಡ ನೀವು ಈ ರೀತಿ ಸಮರಿ ನೋಟ್ಸ್ ನ ಈಗ್ಲಿಂದ ಪ್ರಿಪೇರ್ ಮಾಡ್ಕೊಂತ ಹೋದ್ರೆ 10ನೇ ಕ್ಲಾಸ್ಗೆ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಇದು ನಿಮ್ಗೆ ಸಹಾಯ ಆಯ್ತು ಅಂತ ಭಾವಿಸ್ತಾ ಇಲ್ಲಿಗೆ ಇವತ್ತಿನ ವಿಜ್ಞಾನದ ತರಗತಿಯನ್ನು ಮುಗಿಸ್ತೀನಿ. ಈ ಸಮಯದಲ್ಲಿ ನಿಮ್ಮ ಜೊತೆ ಆಗಿದ್ದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಎಲ್ಲಾರ್ಗೂ ಶುಭ ದಿನ, ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.